ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮಂಗಳವಾರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊಂಗನೂರು ಪ್ರಕಾಶ್ ಮುಖಂಡತ್ವದಲ್ಲಿ ರೈತ ಸಂಘದವರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಬಂಡೀಪುರ ಅರಣ್ಯ ಪ್ರದೇಶದ ಮಾರ್ಗದಲ್ಲಿ ಹಾದು ಹೋಗುವ ಮೂಲೆಹೊಳೆಯಿಂದ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವುದು, ಜಾನುವಾರುಗಳಿಗೆ ಸಮರ್ಪಕ ಮೇವು ಒದಗಿಸುವುದು ಹಾಗೂ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೆಟ್ಟದ ಮಾದಹಳ್ಳಿ ಶ್ರೀನಿವಾಸ್, ಕಾರ್ಯದರ್ಶಿ ಮಂಚಹಳ್ಳಿ ಮಣಿಕಂಠ, ತಾಲೂಕು ಕಾರ್ಯಾಧ್ಯಕ್ಷ ಷಣ್ಮುಗಸ್ವಾಮಿ, ಅಧ್ಯಕ್ಷ ವೀರನಪುರ ನಾಗಪ್ಪ, ಉಪಾಧ್ಯಕ್ಷ ಉತ್ತಂಗೇರಿ ಹುಂಡಿ ಮಹೇಶ್, ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಕೋಡಹಳ್ಳಿ ಸ್ವಾಮಿ, ಬೆಳ್ಳಶೆಟ್ಟಿ, ಜಗದೀಶ್, ಮಹದೇವಪ್ಪ ಸೇರಿದಂತೆ ನೂರಾರು ಮಂದಿ ರೈತ ಮುಖಂಡರು ಭಾಗವಹಿಸಿದ್ದರು. ಮತ್ತೆ ಏನು 2023-24ನೇ ಸಾಲಿನ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ತಾಲೂಕಿನ ರೈತರು ವಿಮೆಯನ್ನು ಕಟ್ಟಿದ್ದಾರೆ. ಬರಗಾಲ ಇರೋದ್ರಿಂದ ಆ ರೈತರಿಗೆ ವಿಮಾ ಕಂತನ್ನು ತಕ್ಷಣ ಅವರ ಖಾತೆಗೆ ಜಮಾ ಮಾಡಬೇಕು. ಮತ್ತು ಏನು 3-4 ತಿಂಗಳಿಂದ OAP, ವೃದ್ಧಾಪ್ಯ, ವಿಧವೆ ವೇತನ, ಅಂಗವಿಕಲರ ಮನಸ್ವಿನಿ ಈ ಯೋಜನೆ ಅಡಿಯಲ್ಲಿ 4 ತಿಂಗಳಿಂದ ಫಲಾನುಭವಿಗಳು ತಾಲೂಕು ಕಚೇರಿ ಮತ್ತು ಗ್ರಾಮ ಮತ್ತು ಬ್ಯಾಂಕ್ಗಳಿಗೆ ಅಲಿತಾ ಇದ್ದಾರೆ. ಇದ್ರ ಬಗ್ಗೆ ಕೇಳೋರು ಯಾರು ಅಂತ ಪ್ರಶ್ನೆ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಹಾಗಾಗಿ ಬಂಧುಗಳೇ, ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರತಿಭಟನೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಬಡಗಪುರ ನಾಗೇಂದ್ರಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕು ರೈತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬಂಧುಗಳೇ, ನಮ್ಮ ಚಾಮರಾಜನಗರ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂತಹ ಮಹೇಶ್ರವರು ಕೂಡ ಈ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಜೊತೆಗೆ 7ನೇ ತಾರೀಕು ಏನು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ರಾಜ್ಯ ಅಧ್ಯಕ್ಷರು ಆಗಮಿಸಿದರು. ಆ ಸಂದರ್ಭದಲ್ಲಿ 2 ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡಿ ಸುಮಾರು 7-8 ಗ್ರಾಮಗಳಲ್ಲಿ ನಾವು ಪ್ರವಾಸವನ್ನು ಮಾಡಿ 4 ತಾಲೂಕಿನಲ್ಲೂ ಕೂಡ ಅಲ್ಲಲ್ಲಿ ಗ್ರಾಮಗಳಿಗೆ ನಮ್ಮ ಕಾರ್ಯಕರ್ತರನ್ನ ಕಳಿಸಿ ಭೇಟಿ ಮಾಡಿ ಅಲ್ಲಿ ಒಂದು ಪರಿಶೀಲನೆ ಮಾಡಿ ನಾವು ಒಂದು ವರದಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ವಿತರಣೆ ಮಾಡಿ ಕುಡಿಯಲು ಮುಂದಿನ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗೆ ಮತ್ತು ಏನು ಈ ವಿಡೋ ಪೆನ್ಷನ್ಗಳಿವೆ ಅವನ್ನ ತಕ್ಷಣ ಬಗೆಹರಿಸ್ತಕ್ಕಂಥದ್ದು. ಜೊತೆಗೆ 2023-24ನೇ ಸಾಲಿನಲ್ಲಿ ಏನು ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು 6,000 ಜನ ರೈತರು ನಮ್ಮ ತಾಲೂಕಿನಲ್ಲಿ ಇದೀಗ ಫಸಲ್ ಬಿಮಾ ಯೋಜನೆಯಲ್ಲಿ ಹಣವನ್ನು ಪಾವತಿ ಮಾಡಿದ್ದಾರೆ. ಅವರ ಖಾತೆಗೆ ಜಮಾ ಆಗಬೇಕು. ಮತ್ತು 4 ವಿಚಾರಗಳನ್ನ ಇಟ್ಕೊಂಡು ನಾವು 15ನೇ ತಾರೀಕಿನೊಳಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತಗದೇ ಇದ್ರೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿ ನಾವು ಒಂದು ಎಚ್ಚರಿಕೆಯನ್ನು ರಾಜ್ಯಾಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕಿಗೆ ಕೊಟ್ಟಿದ್ರು. ಹೋಗ್ತಾನೆ ಇದು ಮಾಧ್ಯಮದಲ್ಲೆಲ್ಲ ಕೂಡ ಪ್ರಚಾರವಾಗಿದೆ. ಅವತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಆ ವಿಚಾರವನ್ನು ಕಳಿಸ್ಕೊಟ್ಟು ಮಾಧ್ಯಮದವರು ಕೂಡ ಅದನ್ನ ಪ್ರಚಾರ ಮಾಡಿ ಇಡೀ ತಾಲೂಕಿನ ಜನಕ್ಕೆ ಗೊತ್ತಾಗಿದೆ. ಆದರೂ ಕೂಡ ನಾವು 8ನೇ ತಾರೀಕು ಬಂದು ತಾಲೂಕು ಆಡಳಿತದ ನಮ್ಮ ತಾಲೂಕು ರೈತ ಸಂಘಟನೆಯಿಂದ ಚುನಾವಣೆ ಆಯೋಗಕ್ಕೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಪತ್ರವನ್ನು ಬೇಡಿಕೆಗಳು ರೈತನ ಸಂಕಷ್ಟಕ್ಕೆ ಸ್ಪಂದಿಸೋದ್ರಲ್ಲಿರಬೇಕು. ತಹಶೀಲ್ದಾರ್ ಅವರೇ, ನಿಮ್ಮನ್ನ ದಂಡಾಧಿಕಾರಿಗಳು ಅಂತ ಕರೀತಾರೆ. ಬರೀ ಒಂದೇ ತರ ನೋಡಬೇಡಿ, ಸ್ವಲ್ಪ ಮಾನವೀಯತೆ ದೃಷ್ಟಿಯನ್ನು ಇಟ್ಕೊಳ್ಳಿ. ನಿಮಗೆ ಚುನಾವಣೆ ಇದೆ, ನಾವು ರಾಜಕೀಯವಾಗಿ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಚುನಾವಣೆ ನಿಯಮ ಬರುತ್ತೆ. ನಾವು ಮೂಲಭೂತ ಸೌಕರ್ಯವನ್ನು ಕೇಳ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಹವಾಮಾನ ಬದಲಾವಣೆಯನ್ನು ಎದುರಿಸೋದು ಸರ್ಕಾರದ ಮೂಲಭೂತ ಹಕ್ಕು. ಈ ದೇಶದ ಪ್ರಜೆಯ ಮೂಲಭೂತ ಹಕ್ಕು ಸರಿಯಾದ ಹವಾಮಾನದಲ್ಲಿ ಜೀವಿಸೋದು ಅಂತ ಹೇಳಿದೆ. ನಾವು ಕೇಳ್ತಾ ಇದ್ದೀವಿ ನೀರನ್ನು, ಇನ್ನೇನಾದ್ರು ಕೇಳ್ತೀವಿ. ಸಾಲ ಕೇಳಿದ್ದೀವ, ದುಡ್ಡು ಕೇಳಿದ್ದೀವ, ಆಸ್ತಿ ಕೇಳಿದ್ದೀವ, ಸಾಗುವಳಿ ಪತ್ರ ಕೇಳಿದ್ದೀವ ಸ್ವಾಮಿಯಾರೆ? ತಹಶೀಲ್ದಾರ್ ಅವ್ರು ಮಾತಾಡಬೇಕು. ಯಾಕಂದ್ರೆ ನಮ್ಮ ಜನಕ್ಕೆ ಗೊತ್ತಾಗ್ಬೇಕಲ್ಲ ಏನು ನಡೀತಾ ಇದೆ ಅಂತ. ನಾವೇನು ಕೇಳಿಲ್ಲ, ನಾವು ಕೇಳಿರೋದೇನು? ನೀರು. ಯಾರಿಗೋಸ್ಕರ? ಈ ದೇಶದ ಜನರಿಗೆ, ಜಾನುವಾರುಗಳಿಗೆ ಆಹಾರ ಉತ್ಪಾದನೆ ಮಾಡೋಕ್ಕೋಸ್ಕರ. ನೀವು ಅದಕ್ಕೂ ನೀವು ಮಾಡಬಾರ್ದು ಅಂದರೆ ನಿಮ್ಮ ಚುನಾವಣಾ ಆಯೋಗಕ್ಕೆ ಕಣ್ಣೇ ಇಲ್ವಾ? ಅದಕ್ಕೆ ಆತ್ಮಾಯ ಅನ್ನೋದು ಇಲ್ವಾ? ಹಾಗೆ ನೀವು ಚುನಾವಣೆ ಕರ್ತವ್ಯದಲ್ಲಿ ನೀರು ಕುಡ್ದಿಲ್ವಾ? ನೀರು ಕುಡಿಯಲ್ವಾ ನೀವು ಚುನಾವಣೆ ಮುಗಿಯೋಗಂಟ? ಹಾಗಾದ್ರೆ ನೀವು ಯಾವ MLAಗಳು, MP ಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಚುನಾವಣೆ ಮುಗಿಯೋಗಂಟ ನೀರು ಕುಡಿಬಾರ್ದು ಇದು ಆದೇಶ ಅಂತ ಹಾಕ್ಬಿಡಿ. ನಾವು ಕೇಳಲ್ಲ. ಅವ್ರಿಗೆ ಮಾತ್ರ ಹೇಳ್ಬೇಡಿ. ನೀವು ಅವರಿಗೆ ಎಕ್ಸ್ಪ್ರೆಸ್ ರೋಡನ್ನು ಕ್ಲಿಯರ್ ಮಾಡಿಬಿಡ್ತಿದ್ರಿ. ಪ್ರಧಾನಿಗಳು ಹೋಗ್ಬೇಕು, 0 ಟ್ರಾಫಿಕ್ ಕೊಡಿ ಅಂತೀರಿ. ರೈತ ಬಂದರೆ ಟ್ರಾಫಿಕ್ ಬ್ಯಾನ್ ಮಾಡಿ ಅಂತೀರಿ. ಇದನ್ನು ಬಿಡಿ. ಇವತ್ತು ಯಾವ ಪ್ರಧಾನಿನೂ ಈ ದೇಶವನ್ನು ಕಾಪಾಡಿಲ್ಲ.
ಈ ದೇಶವನ್ನು ಕಾಪಾಡ್ತಾ ಇರೋರು ಈ ಬಡ ಮುಖಗಳು, ಈ ದಣಿದ ದೇಹಗಳು. ಇವರಿಂದ ಈ ದೇಶದ 145 ಕೋಟಿ ಜನ ಪ್ಲಸ್ ಬೇರೆ ದೇಶಗಳ 145 ಕೋಟಿ ಜನ ಇವತ್ತು ಆಹಾರ ಧಾನ್ಯಗಳನ್ನು ಸೇವಿಸ್ತಾ ಇರೋದು. ಇವತ್ತು ನೀವು ಯಾವ್ದಾದ್ರು ಕಂಪನಿಗೆ ಗ್ರೀನ್ ಕಾರ್ಪೆಟ್ ಹಾಕ್ಬೋದು, ಅವನು ಲಾಭದಲ್ಲಿ ಮಾತ್ರ ಪಾಲುದಾರ, ಅವನು ನಷ್ಟಕ್ಕೆ ರೆಡಿ ಇಲ್ಲ. ನಾವುಗಳು ನಷ್ಟಕ್ಕೂ ರೆಡಿ ಇದ್ದೀವಿ, ಹೌದಾ ಅಲ್ವಾ? ಇವತ್ತು ನಷ್ಟಕ್ಕೆ ಯಾವನಾರು ರೆಡಿ ಇದ್ದೇನೆ ಅಂದ್ರಲ್ಲ ಅಂತ ನಾವು ಯಾರು ಅದನ್ನು ಒಪ್ಕೊಳ್ದೆ ವ್ಯವಸಾಯದಲ್ಲಿ ನಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಬಂದಿರ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತು. ನೀವು ಯಾವತ್ತಾದ್ರೂ ನೀರು ಹಿಡಿದಿದ್ದೀರಾ? ಇವತ್ತು ನಾವು ಬಂದಿರ್ತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಪತ್ರವನ್ನು ಕೊಡ್ತಾ ಇದ್ದೀವಿ. ನೀವು ಚುನಾವಣೆ ಏನೇ ಇರಲಿ, DDMA ಅಂತ ಒಂದು ಇದೆ ಜಿಲ್ಲೆಯಲ್ಲಿ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅದರ ಕೆಲಸ ಏನು? ಅತಿ ಮಳೆಯಾದಾಗ, ಮಳೆ ಕಡಿಮೆಯಾದಾಗ ಯಾವ ಜಾಗಕ್ಕೆ ಏನೇನು ಬೇಡಿಕೆಗಳಿದೆ ಅದನ್ನು ಪೂರೈಸೋದಲ್ವ DDMA ಕೆಲಸ. DDMA ಏನು ಮಾಡ್ತಾ ಇದೆ? ಇವತ್ತು ಹೊಟ್ಟಗೆರೆಯಿಂದ ನಲ್ಲೂರಮ್ಮನಿ ಕೆರೆ ತನಕ ಒಂದು ಕೆರೆ ನೀರಿದೆಯಾ? ಕಲ್ಗಟ್ಟಾಳದಲ್ಲಿ ಒಂದರಲ್ಲೇ ನೀರಿರೋದು, ಇನ್ನು 20 ಅದು ಎವಾಪರೇಟ್ ಆಗೋಗುತ್ತೆ. 40 ಡಿಗ್ರಿ ಟೆಂಪರೇಚರ್ ಇದೆ, ನಾವು ನೀರು ಕೇಳ್ತೀವಿ, ನೀವು ಬೇಡ ಅಂತೀರಿ ಮಾಡೋದು. ಅಂದರೆ ನಾವು ಎಲ್ಲಿ ಹೋಗೋಣ? ಈಗ ನಿನ್ನೇನು AC ಅವ್ರ ಜೊತೆ ಮಾತಾಡಿದ್ರಿ, ನೀವು DC ಅವ್ರ ಜೊತೆ ಮಾತಾಡಿದ್ರ? ಈಗ ನಮಗೆ ನಾನು ಕೇಳ್ತೀನಿ ಕೂಲಂಕುಷವಾಗಿ, ನಮಗೆ ಖಾತೆ ಗೀತೆ ಏನು ಬೇಡಿ, ಎರಡೇ ಉತ್ತರ. ನೀವು ನೀರು ಕೊಡೋಕ್ಕಾಗುತ್ತೋ? ಕೊಡೋಕ್ಕಾಗಲ್ವ? ಆಗತ್ತೆ ಅಂದ್ರೆ ನಾವು ಬಿತ್ತನೆಗೆ ರೆಡಿ ಮಾಡ್ಕೊತೀವಿ ಅಲ್ವಾ? ಆಗಲ್ಲ ಅಂದ್ರೆ ಬೇರೆ ಯಾವುದೋ ಪ್ರದೇಶದಲ್ಲಿ ಗುಳೆ ಹೋಗಿ ವ್ಯವಸಾಯ ಮಾಡಿ ಇನ್ನೊಂದು ರೆಡಿ ಮಾಡ್ಕೊತೀವಿ. ಇದು ಎರಡೇ ಕ್ಲಾರಿಟಿ ಕೊಡಿ. ಅಥವಾ ನಿಮ್ಗೆ ಯಾರಾದ್ರೂ ನೀರು ಕೊಡಬೇಡಿ, ರೈತರು ಕಷ್ಟದಲ್ಲೇ ಇರಲಿ ಅಂತ ಹೇಳಿದಾರ? ಇದಕ್ಕೆ ನಿಮ್ಗೆ ಉತ್ತರಗಳು ಬೇಕು. ಆದಷ್ಟು ಬೇಗ ಇನ್ನು 4 ದಿನಗಳಲ್ಲಿ ನಾವು ಗಡುವನ್ನು ಕೊಡ್ತಾ ಇದ್ದೀವಿ ನಿಮಗೆ. ಯಾಕೆ ಅಂದ್ರೆ ನಿಮ್ಮ ಮಾಲೀಕರು ನಾವು, ರಾಜಕಾರಣಿಗಳಲ್ಲ ಅಂತ ತಿಳ್ಕೊಳ್ಳಿ. ಸರ್ಕಾರಗಳೆಲ್ಲ ನಿಮ್ಮ ಮಾಲೀಕರು. ಸರ್ಕಾರನ ಕಟ್ತಾ ಇರೋರೇ ಇವರುಗಳು, ಸರ್ಕಾರನ ರಚಿಸೋರೇ ಇವರುಗಳು. ನಿಮಗೆ ಏನೇ ಸವಲತ್ತಿದ್ರು ನಮ್ಮಿಂದ ಬಂದಿರ್ತಕ್ಕಂಥದ್ದು. ನಾವೇ ನಿಮ್ಮ ಮಾಲೀಕರು. ನಿಮ್ಮ ಮಾಲೀಕರಾಗಿ ನಾವು ಹೇಳ್ತಾ ಇದ್ದೀವಿ, ಇನ್ನು 4 ದಿನದಲ್ಲಿ ನೀವು ಏನಾದರೂ ಮಾಡಿ ಕುಡಿಯೋ ನೀರು ಒಟ್ಟಗೆರೆ ಕೆರೆಗೆ ಧುಮುಕಬೇಕು. ಕೆರೆಗೆ ಪುತ್ತೂರು ಕೆರೆಯಿಂದ ಇವತ್ತು ನೀವು ಒಂದನ್ನು ತಿಳ್ಕೋಬೇಕು. ಇವತ್ತು ಏನು ಮಾಡಿದ್ದಾರೆ ನೀವು ಹೇಳ್ತೀರಿ, ಸಮಿತಿ ಇದೆ, ಸಮಿತಿಯವ್ರು ಏನು ಮಾಡ್ಕೊಂಡಿದ್ದಾರೆ? 2021 ಇಸ್ವಿಯಲ್ಲಿ ಒಂದು ನಿಯಮಾವಳಿ ಮಾಡ್ಕೊಂಡಿದ್ದಾರೆ. 1 ವರ್ಷ ಬಿಟ್ಟು 1 ವರ್ಷ ನೀರು ಕೊಡೋವಂತ. ನೀವು 1 ವರ್ಷ ಬಿಟ್ಟು 1 ವರ್ಷ ಎಲೆಕ್ಷನ್ ನಿಂತ್ಕೊಳ್ಳಿ, ಚುನಾವಣೆ ಕೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳಿಗೆ. ನೀವು 5 ವರ್ಷ ಬಿಟ್ಟು 5 ವರ್ಷ ನಿಂತ್ಕೊಳ್ಳಿ. ಅದ್ಯಾಕೆ? ನಾನು ಅಂತ ಮೈ ಮೇಲೆ ಬಿದ್ದಾರಿ ನಿಮ್ಗೆ. ಯಾಕೆಂದ್ರೆ ಅಧಿಕಾರದ ದಾಹ, ರೈತನಿಗೆ ನೀರಿನ ದಾಹನೂ ತೀರಂಗಿಲ್ಲ ಅಲ್ವಾ? ನಿಮಗೆ ಮಾತ್ರ ಎಲ್ಲ ಬೇಕು, ರೈತನಿಗೆ ನೀರನ್ನು ಕೊಡಕ್ಕಾಗಲ್ಲ ನಿಮ್ಗೆ. ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ 3ನೇ ಹಂತ ಮತ್ತೆ 4ನೇ ಹಂತಕ್ಕೆ 1 ವರ್ಷ ಬಿಟ್ಟು 1 ವರ್ಷ ಕೊಡಿ. ಹೌದು, ನಮಗೆ ಅದರಲ್ಲಿ ಒಪ್ಪಿಗೆ ಇದೆ. ಯಾವಾಗ ಒಪ್ಪಿಗೆ ಇತ್ತು? 2021 ಇಸ್ವಿ ತಹಸೀಲ್ದಾರ್ ಗಮನಕ್ಕೆ ಕೇಳ್ಕೊಳ್ಳಿ. 2021ರಲ್ಲಿ ಸಾಮಾನ್ಯ ಮಳೆ ಬೀಳುವಂತ ವರ್ಷ ಅದು. ಅವತ್ತು ಭೀಕರವಾದ ಬರಗಾಲ ಬಂದಿರಲಿಲ್ಲ. ಇವತ್ತು ಇಡೀ ದೇಶವೇ ಕಂಡು ಕೇಳೇ ರೀತಿಯ ಭೀಕರ ಬರಗಾಲ ಬಂದಿದೆ. ಮಳೆಯ ಕೊರತೆ ಆಗ್ಬಿಟ್ಟಿದೆ. ಕಳೆದ 180 ದಿನದಲ್ಲಿ ಒಂದು ಮಳೆನೂ ಬಿದ್ದಿಲ್ಲ. ಏನಾಗಬೇಕು? ಗಿಡ ಮರ ಪ್ರಾಣಿ ಪಕ್ಷಿ ಜನ ಜಾನುವಾರುಗಳು ಇದನ್ನ ಭೀಕರ ಬರಗಾಲ. ಇದಕ್ಕೋಸ್ಕರನೇ DDMA ಇರೋಂಥದ್ದು, ಇನ್ಯಾತಿಕ್ಕೂ ಅಲ್ಲ. DDMA ಏನಕ್ಕೆ ಮಾಡಿದ್ದಾರೆ? ಡಿಸಾಸ್ಟರ್ ನೋಡ್ಕೊಳ್ಳಿ.